Hello guys, welcome back to my YouTube channel. ಈ ವಿಡಿಯೋದಲ್ಲಿ MoYo RS3M 2020 and MoYo RS3M V5 ಇದೆರಡನ್ನ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ ಯಾವುದು ಬೆಟರ್ ಅಂತ. ಇವಾಗ ಎರಡನ್ನೂ ಒಂದ್ಸಲ ಓಪನ್ ಮಾಡಿ ನೋಡೋಣ. ಬಾಕ್ಸ್ ಒಳಗಡೆ MoYo RS3M ಕ್ಯೂಬ್ ಮತ್ತೆ ಅದರ ಜೊತೆಗೆ ಒಂದು MoYo ಸ್ಟ್ಯಾಂಡ್ ಅನ್ನು ಕೊಟ್ಟಿದ್ದಾರೆ. ಹಾಗೆ ಅದರ ಜೊತೆಗೆ ಇನ್ನೊಂದು ಬಾಕ್ಸ್ ಇದೆ. MoYo RS3M 2020 ಈ ಕ್ಯೂಬ್ ಜೊತೆಗೆ ಸ್ಕ್ರೂ ಡ್ರೈವರ್ ಕೊಟ್ಟಿದ್ದಾರೆ ಟೈಟನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ. ಇಲ್ಲಿ ನೋಡಿ, ಅದ್ರ ಜೊತೆಗೆ ಇದೆಲ್ಲ ಟೂಲ್ಸನ್ನು ಕೊಟ್ಟಿದ್ದಾರೆ ಮತ್ತು ಅದರದೊಂದು ಮ್ಯಾನುವಲ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವಿವಾಗ ಸೈಡಿಗೆ ಇಟ್ಕೊತೀನಿ. MoYo RS3M 2020 ಈ ಕ್ಯೂಬನ್ನು ಬೈ ಮಾಡಿ 1 ವರ್ಷದ ಮೇಲಾಯಿತು. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಖುಷಿಯಾಗುತ್ತೆ. ಈ MoYo ಅವರು ಯಾವ ಸಸ್ತಾನಶ ಮಾಡಿ ಈ ಕ್ಯೂಬನ್ನು ರೆಡಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ತುಂಬ ಕಮ್ಮಿ ರೇಟಿಗೆ ಇಷ್ಟು ಒಳ್ಳೆ ಕ್ಯೂಬನ್ನು ಕೊಡ್ತಿದ್ದಾರೆ ಅಂದರೆ ಮತ್ತೆ ಇನ್ನೇನು ಹೇಳೋಣ, ಸಖತ್ತಾಗಿದೆ. ನನಗಂತೂ ಈ ಕ್ಯೂಬ್ ಸಖತ್ ಇಷ್ಟ. ನಾನು ತಗೊಳ್ಳೋವಾಗ 850 ಇತ್ತು, ಇವಾಗ 750ಗೆ ಸಿಗ್ತಾಯಿದೆ. ನೀವೇನಾದರೂ ಬಜೆಟ್ ಕ್ಯೂಬ್ ನೋಡ್ತಾ ಇದ್ದರೆ 1000 ಒಳಗಡೆ ಇದು ಹೈಲಿ ರೆಕಮೆಂಡೆಡ್. ತುಂಬ ಚೆನ್ನಾಗಿದೆ. ಇದರ ಕಾರ್ನರ್ ಕಟ್ಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಇವಾಗಲೂ 1.5 ವರ್ಷ ಆದ್ರೂ ಅದೇ ಫೀಲಿಂಗಲ್ಲಿದೆ. ಇವಾಗ ಈ ಕ್ಯೂಬನ್ನು ಸಾಲ್ವ್ ಮಾಡಿ ನೋಡೋಣ. ಮೊಬೈಲ್ ಕ್ಯಾಮ್ರಾನ ನೋಡಿಕೊಂಡು ಮಾಡ್ತಾಯಿದ್ದೀನಿ, ಸೊ ತುಂಬ ಸ್ಪೀಡಾಗಿ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗ್ತಿದೆ. ಕೆಲವೊಂದು ಫಾರ್ಮುಲಾ ಮರ್ತೋಗ್ಬಿಟ್ಟಿದೆ, ಸೊ ನನಗೆ ಇದು ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕಾಗ್ತಿಲ್ಲ. ನೋಡಿ, ಫೈನಲಿ ನಮ್ಮ ಕ್ಯೂಬ್ ಸಾಲ್ವ್ ಆಗೋಯ್ತು. ಇವಾಗ MoYo RS3M V5 ಓಪನ್ ಮಾಡಿ ತೋರಿಸ್ತೀನಿ. ಸೇಮ್ ಅದೇ ಥರ ಇದೆ, ಆದರೆ ಒಂದು ಚೇಂಜಸ್ ಇದೆ. ಲಾಸ್ಟ್ ಟೈಮ್ ಈ ಕ್ಯೂಬ್ ತೊಗೊಂಡಾಗ ಇಲ್ಲಿ ಸ್ಟಿಕ್ಕರ್ ಇತ್ತು, ಅದನ್ನು ನಾನು ಕಿತ್ಬಿಟ್ಟಿದ್ದೀನಿ. MoYo ಅವರ ಸಿಂಬಲ್ ಇತ್ತು, ಆದರೆ ಇಲ್ಲಿ ಪ್ರಿಂಟೆಡ್ ಕೊಟ್ಟಿದ್ದಾರೆ, ಸ್ಟಿಕ್ಕರ್ ಇಲ್ಲ. ಸೊ ಇದು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಸಲ MoYo ಅವರು. ಈ ಬಾಕ್ಸ್ ಒಳಗಡೆ MoYo ಸ್ಟ್ಯಾಂಡನ್ನು ಕೊಟ್ಟಿದ್ದಾರೆ ಮತ್ತು ಸೇಮ್ ಅದೇ ಟೂಲ್ಸನ್ನು ಕೊಟ್ಟಿದ್ದಾರೆ, ಇದನ್ನು ಟೈಟ್ ಮಾಡ್ಕೊಳ್ಳೋಕ್ಕೆ, ಲೂಸ್ ಮಾಡ್ಕೊಳ್ಳೋಕ್ಕೆ ಅಂತ ಅಡ್ಜಸ್ಟ್ಮೆಂಟ್ಗೆ. ಇವಾಗ ಇದನ್ನು ಹೇಗಿದೆ ಅಂತ ನೋಡ್ಕೊಳ್ಳೋಣ ಒಂದ್ಸಲ. ಇದು ಅಂತೂ ಫುಲ್ ಸ್ಮೂತ್ ಇದೆ, ತುಂಬ ಲೈಟ್ ವೆಯ್ಟ್ ಕ್ಯೂಬ್, ಆರಾಮಾಗಿ ಟರ್ನ್ ಮಾಡ್ಬೋದು. ಇದರ ಕಾರ್ನರ್ ಕಟ್ಟಿಂಗ್ ಹೇಗಿದೆ ಅಂತ ನೋಡ್ಕೊಳ್ಳೋಣ. ಸ್ವಲ್ಪ ಟೈಟ್ ಅನಿಸುತ್ತೆ. ಈ MoYo RS3M V5 ಮತ್ತು MoYo RS3M 2020ಗೆ ಕಂಪೇರ್ ಮಾಡಿದ್ರೆ ಈ MoYo RS3M 2020 ಇದೆಲ್ಲ ಇದೇ ಬೆಸ್ಟ್ ಕ್ಯೂಬ್ ನನ್ನ ಪ್ರಕಾರ. ಮತ್ತು ಇದು ನನ್ನ ಫೇವ್ರೇಟ್ ಕ್ಯೂಬ್. ಇದರಲ್ಲಿ ನಂಗೆ ತುಂಬ ಕಂಫರ್ಟ್, ಅಂದರೆ ತುಂಬ ಟೈಮಿಂದ ಯೂಸ್ ಮಾಡ್ತಿದ್ದೀನಲ್ಲ, ಸೊ ಇದೇ ನನ್ನ ಕಂಫರ್ಟ್ ಝೋನ್. ಸೊ ಅದಕ್ಕೆ ನಂಗೆ ಅದು ಫೇವ್ರೇಟ್ ಕ್ಯೂಬ್, ನಂಗೆ ಇಷ್ಟ ಆಗಿಬಿಟ್ಟಿದೆ. ಇದು ಅಷ್ಟೊಂದು ಜಾಸ್ತಿ ಯೂಸ್ ಮಾಡಿಲ್ಲ, ಆದರೂ ಕರೆಕ್ಟ್ ಹೇಳಬೇಕು ಅಂದರೆ ಇದಕ್ಕಿಂತ ಆ ಕ್ಯೂಬೇ ತುಂಬ ಚೆನ್ನಾಗಿದೆ. ಇವಾಗ ಒಂದು ಸಲ ಸಾಲ್ವ್ ಮಾಡಿ ನೋಡೋಣ. ಆ ಕ್ಯೂಬ್ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ, ಸ್ವಲ್ಪ ತುಂಬ ಚೆನ್ನಾಗಿ ಫೀಲ್ ಬರುತ್ತೆ ಕ್ಯೂಬ್ ಸಾಲ್ವ್ ಮಾಡುವಾಗ. ಸೊ ನಂಗೆ ಅದೇ ಇಷ್ಟ. ಕ್ಯೂಬ್ ಸಾಲ್ವ್ ಆಗೋಯ್ತು. ಮತ್ತು ಇವಾಗ ಇದರಲ್ಲಿ ಆಲ್ರೆಡಿ ಹೇಳಿದ್ದೀನಿ ನಂಗೆ ಯಾವ ಕ್ಯೂಬ್ ಇಷ್ಟ ಮತ್ತು ಇದರಲ್ಲಿ ಬೆಸ್ಟ್ ಕ್ಯೂಬ್ ಯಾವುದು ಅಂತ. ಇದರಲ್ಲಿ ನನ್ನ ಪ್ರಕಾರ ಇದೆಯಲ್ಲ, ನನ್ನ ಪ್ರಕಾರ ಇದೇ ಬೆಸ್ಟ್ ಕ್ಯೂಬ್, MoYo RS3M 2020. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದಕ್ಕಿಂತನೂ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು. ಇದ್ರ ಪ್ರೈಸ್ 1200 ರೂಪಾಯಿ 1300 ರೂಪಾಯಿ ಏನೋ ಇರಬೇಕು, ನಂಗೆ ಸರಿಯಾಗಿ ನೆನಪಿಲ್ಲ. ರೀಸೆಂಟಾಗಿ ಬೈ ಮಾಡಿರೋದು, ಆದರೂ ನಂಗೆ ನೆನಪಿಲ್ಲ. ಆದರೆ ಇದು ಮಾತ್ರ ಚೆನ್ನಾಗಿ ನೆನಪಿದೆ. 850ಗೆ ಬೈ ಮಾಡಿರೋದು, ಇವಾಗ 750ಗಿದೆ. ನೀವು ಯಾರಾದರೂ ಕ್ಯೂಬ್ ತೊಗೊಳ್ಬೇಕು ಅಂತಿದ್ರೆ ನಾನು ಹೈಲಿ ರೆಕಮೆಂಡ್ ಮಾಡೋದು ಇದೆ, MoYo RS3M 2020. ಗೈಸ್, ನಾನು ತುಂಬಾ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆದರೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಆದಷ್ಟು ವೀಡಿಯೋ ಮಾಡ್ತಾ ಇದ್ದೀನಿ. ಸಪೋರ್ಟ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.